ಉಡುಪಿಯಲ್ಲಿ ಮತ್ತೆ ಕೇಸರಿ ಧ್ವಜ ವಿವಾದ ಶುರುವಾಗಿದೆ. ಪರ್ಯಾಯ ಮೆರವಣಿಗೆಗೆ ಕೇಸರಿ ಧ್ವಜವನ್ನ ತೋರಿಸಿ ಡಿಸಿ ಚಾಲನೆ ಕೊಟ್ಟಿದ್ದಾರೆ. ಡಿಸಿ ಕೈಯಲ್ಲಿ ಭಗವತ್ ಧ್ವಜಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದ ಲೀಗಲ್ ಸೆಲ್ನಿಂದ ಸಿಎಂ ಕಚೇರಿಗೆ ದೂರು ಸಲ್ಲಿಕೆಯಾಗಿದೆ. ಶಾಸಕರಿಂದ ಕೇಸರಿ ಧ್ವಜ ಪಡೆದು ಡಿಸಿ ಸ್ವರೂಪ ಟೀಕೆ ಚಾಲನೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಸ್ಪಷ್ಟನೆ ನೀಡಿದ್ರೂ ವಿವಾದ ಮಾತ್ರ ಬಗೆಹರಿದಿಲ್ಲ. ಜಿಲ್ಲಾಧಿಕಾರಿ ಪರ ಬ್ಯಾಟ್ ಬೀಸಿದ್ದಾರೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ. ಯಾವುದೇ ರಾಜಕೀಯ ಕಾರಣಗಳಿಂದ ಜಿಲ್ಲಾಧಿಕಾರಿ ಮಾಡಿಲ್ಲ, ಆಡಳಿತ ಅಧಿಕಾರಿಯಾಗಿ ಭಾಗಿಯಾಗಿದ್ದಾರೆ ಅಷ್ಟೇ ಅಂತ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಮಾತ್ರ ಇದರ ವಿರುದ್ಧ ಮುಗಿಬೀಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಈ ಕುರಿತು ಪತ್ರವನ್ನ ಬರೆದಿದ್ದಾರೆ, ದೂರನ್ನ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಅದ್ದೂರಿಯಾಗಿ ಪರ್ಯಾಯ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಡಿಸಿ ಭಗವತ್ ಧ್ವಜವನ್ನ ಹಿಡಿದು ಚಾಲನೆ ಕೊಟ್ಟಿದ್ರು. ಇದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ಸಿಗರು ಭಗವತ್ ಧ್ವಜವನ್ನ ಹಿಡಿದು ಒಬ್ಬ ಸರ್ಕಾರಿ ಅಧಿಕಾರಿ ಹೇಗೆ ಚಾಲನೆ ಕೊಟ್ಟರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಸ್ಪಷ್ಟನೆ ಕೊಟ್ಟರೂ ಕೂಡ ವಿವಾದ ಮಾತ್ರ ಬಗೆಹರಿದಿಲ್ಲ. ಉಡುಪಿಯ ಪರ್ಯಾಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ವೇದವರ್ಧನ ತೀರ್ಥರು ಸರ್ವಜ್ಞ ಪೀಠಾರೋಹಣವನ್ನು ಮಾಡಿದ್ದಾರೆ. ಅದ್ದೂರಿ ಮೆರವಣಿಗೆ ನಡೆದಿದೆ. ಮೆರವಣಿಗೆಗೆ ಜಿಲ್ಲಾಧಿಕಾರಿಗಳು ಭಗವತ್ ಧ್ವಜವನ್ನು ತೋರಿಸಿ ಚಾಲನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಶಾಸಕರಂತ ಯಶ್ಪಾಲ್ ಸುವರ್ಣ ಅವರನ್ನು ಕೇಳೋಣ. ನೀವೇ ಆ ಧ್ವಜವನ್ನು ಹಸ್ತಾಂತರಿಸಿದ್ದೀರಿ. ಕಾಂಗ್ರೆಸ್ ಲೀಗಲ್ ಸೆಲ್ನವರು ಭಗವತ್ ಧ್ವಜವನ್ನು ಹಸ್ತಾಂತರಿಸಿದ್ದಕ್ಕೆ ಸಿದ್ದರಾಮಯ್ಯ ಅವರ ಬಳಿ ಅಬ್ಜೆಕ್ಷನ್ ಮಾಡಿದ್ದಾರೆ. ನಿಮ್ಮ ಪ್ರತಿಕ್ರಿಯೆ ಏನಿದಕ್ಕೆ ಅಂತ? ಕಾಂಗ್ರೆಸ್ ಅವರ ಈ ಒಂದು ಅಬ್ಜೆಕ್ಷನ್ಗೆ ಅದಕ್ಕೆ ಅರ್ಥ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆಂತೇಳಿದರೆ ಜಿಲ್ಲಾಧಿಕಾರಿಗಳು ಪರ್ಯಾಯದ ಮೆರವಣಿಗೆಗೆ ಚಾಲನೆಯನ್ನು ಕೊಟ್ಟದ್ದು ಭಗವಧ್ವಜದ ಮೂಲ ಕೊಟ್ಟದ್ದು. ಹಿಂದೆಯೂ ಕೂಡ ಅದೇ ರೀತಿ ಕಾರ್ಯಕ್ರಮಗಳು ನಡೀತಿತ್ತು. ಒಂದು ವೇಳೆ ಅವರು ಪಾಕಿಸ್ತಾನ ಧ್ವಜದ ರೀತಿಯಲ್ಲಿ ಅವರು ಟೀಕೆಗಳನ್ನು ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಬೆಂಗಳೂರಿನ ವಿಧಾನಸೌಧದ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಮೆರವಣಿಗೆಗಳಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ ಸಂದರ್ಭದಲ್ಲಿ ಇವರು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ. ಅದರ ಅರ್ಥ ಒಟ್ಟಾರೆ ಅವರಿಗೆ ಈ ಪರ್ಯಾಯದ ಒಂದು ಯಶಸ್ವಿಯನ್ನು ಸಹಿಸಲಿಕ್ಕೆ ಆಗ್ತಾಯಿಲ್ಲ. ಅದರಿಂದಾಗಿ ಕಾಂಗ್ರೆಸ್ ಅವರು ಟೀಕೆ ಮಾಡೋ ಬಗ್ಗೆ ಯಾವುದು ವಿಚಾರ ಉಂಟು ಅದರ ಬಗ್ಗೆ ಟೀಕೆ ಮಾಡಲಿ, ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಲಿ. ಅಭಿವೃದ್ಧಿಯ ಬಗ್ಗೆ ಯಾವುದೆಲ್ಲ 2 ವರ್ಷದಲ್ಲಿ ಇಲ್ಲಿ ಉಡುಪಿಯ ಅನುದಾನ ಕೊಟ್ಟಿದ್ದಾರೆ, ಪರ್ಯಾಯಕ್ಕೆ ಏನೆಲ್ಲ ಅವರ ಕೊಡುಗೆ ಉಂಟು ರಾಜ್ಯ ಸರ್ಕಾರದ ಎಂಬುದನ್ನು ಪರ್ಯಾಯಕ್ಕೆ 6 ಕೋಟಿ ಬಿಡುಗಡೆ ಮಾಡಿದ್ದೇವೆ ಅಂತ ದೊಡ್ಡ ದೊಡ್ಡ ಜಾಹೀರಾತುಗಳು ಕೂಡ ಬಂತು, ಕೊಟ್ಟಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ತಾವು ಕೂಡ ಹೇಳಿದ್ರಿ. ಏನದು ಅಭಿಪ್ರಾಯ ಅಂತ? ನೋಡಿ, DMF ಅಂದರೆ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್, ಅದರಲ್ಲಿ ಒಂದು 10 ಕೋಟಿ ರೂಪಾಯಿ ಅದರ ರಾಯಲ್ಟಿ ಕಲೆಕ್ಟ್ ಮಾಡಿದ ಸೆಸ್ ಅದೆಲ್ಲ ಕಲೆಕ್ಟ್ ಮಾಡಿದಿತ್ತು. ಅದು ಅದರ ಮೂಲ ಉದ್ದೇಶ ಏನಂತೇಳಿದರೆ ಈ ಎಫೆಕ್ಟೆಡ್ ಏರಿಯಾಗಳಿಗೆ, ಯಾಕೆಂದರೆ ಮೈನಿಂಗಿಂದ ಎಫೆಕ್ಟ್ ಆದ ಏರಿಯಾಗಳಿಗೆ ಅದನ್ನು ಬಳಕೆ ಮಾಡೋದು. ಅದಕ್ಕೆ ಸರ್ಕಾರದ ಮಾನದಂಡ 10% ಎಜುಕೇಷನ್ನಿಗೆ, 10% ಹೆಲ್ತಿಗೆ, ಮತ್ತು ಅಂಗವಿಕಲರ ಅಭಿವೃದ್ಧಿಗೆ, ಮತ್ತು ಆ ಭಾಗದಲ್ಲಿರುವಂಥ ರಸ್ತೆಗಳು, ಯಾಕೆಂದರೆ ಮೈನಿಂಗ್ ಭಾಗದಲ್ಲಿ ರಸ್ತೆಗಳು ಭಾಳಷ್ಟು ಹಾಳಾಗ್ತದೆ ಅಂತ ದೃಷ್ಟಿಯಲ್ಲಿ. ಅದರಿಂದಾಗಿ ನಾವೆಲ್ಲ ಶಾಸಕರು ಅದಕ್ಕೆ 10 ಕೋಟಿ ಅನುದಾನವನ್ನು ಉಡುಪಿ ಪರ್ಯಾಯ ಅಭಿವೃದ್ಧಿಗೆ ಕೊಡಬೇಕಂತ ವಿನಂತಿ ಮಾಡಿದಾಗ 6 ಕೋಟಿಯನ್ನು ನಮ್ಮ ಉಡುಪಿ ಅಭಿವೃದ್ಧಿಗೆ ಒಂದು ನಿರ್ಣಯ ಆಗಿತ್ತು. ಆದರೆ ಆ ನಿರ್ಣಯದ ಪ್ರಕಾರ ಇವತ್ತು 6 ಕೋಟಿಯ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕಣ್ಣೆದುರಿಗೆ ಯಾವುದೇ ಕಾಣ್ತಾ ಇಲ್ಲ. ಯಾವುದು ಇಲಾಖೆ ಕೊಟ್ಟಿದ್ದಾರೆ, ಅನುಷ್ಠಾನ ಮಾಡುವಂಥ ಇಲಾಖೆ ಯಾವುದು ಅಂತ ಗೊತ್ತಿಲ್ಲ. ಒಟ್ಟಾರೆ ರಾಜ್ಯ ಸರ್ಕಾರ ಪರ್ಯಾಯದ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಸಹಕಾರವನ್ನು ಮಾಡದೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದಂತ ನಾನು ಒಬ್ಬ ಶಾಸಕನಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಇರೋದು BJP ಒಂಥರ ಇದನ್ನು ತಾನೇ ತಗೊಂಡು ಹೋಗಿಬಿಟ್ಟಿದೆ, ಮುಂದಕ್ಕೆ ತಗೊಂಡು ಹೋಗಿಬಿಟ್ಟಿದೆ, ಇದು BJP ಪರ್ಯಾಯ ಅನ್ನುವ ಧೋರಣೆಯಲ್ಲಿ ಇದ್ದಾರೆ. ತಮ್ಮ ಅಭಿಪ್ರಾಯ ಏನದಕ್ಕೆ ಅಂತ? ನೋಡಿ, ಅಷ್ಟಮಠಗಳ ಪರ್ಯಾಯಗಳು ಭಾಳ ಯಶಸ್ವಿ ರೀತಿಯಲ್ಲಿ ಎಲ್ಲ ಉಡುಪಿ ಜನರ ಒಂದು ಸಹಕಾರದೊಂದಿಗೆ ಆಗ್ತದೆ. ಅದನ್ನು ಕಾಂಗ್ರೆಸ್ BJP ಅಥವಾ ಯಾವುದೇ ವ್ಯಕ್ತಿಗತವಾಗಿ ಆಗೋದಲ್ಲ. ಅದರಿಂದಾಗಿ ಎಲ್ಲರೂ ಭಾಗವಹಿಸಬೇಕೆಂಬ ಒಂದು ನಿರೀಕ್ಷೆ ಇಟ್ಕೊಂಡು ಸ್ವಾಗತ ಸಮಿತಿ ಇರೋದು ಪರ್ಯಾಯದ ಮಠದ ಒಂದು ಅಪೇಕ್ಷೆ ಇರ್ತದೆ. ಎಲ್ಲರೂ ಸಮಿತಿಯಲ್ಲಿದ್ದರು, ಅವರಿಗೆ ಏನಾದರೆ ಅದರ ಬಗ್ಗೆ ಏನಾದರೆ ಅಸಹಕಾರ ಅವರಿಗೆ ಇರ್ತಿದ್ದರೆ ಅವರು ಅದನ್ನು ತಿಳಿಸುವಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ನೇರವಾಗಿ ಅಪವಾದ ಮಾಡಿ ಅವರು ಅಲ್ಪಸಂಖ್ಯಾತ ಓಲೈಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾರು ಕೂಡ ಅದರಲ್ಲಿ ಗೌರವಾಧ್ಯಕ್ಷರಾಗಿ ನಮ್ಮ ಉಸ್ತುವಾರಿ ಸಚಿವರಿದ್ದರು, ಉಸ್ತುವಾರಿ ಸಚಿವರು ಕಾರ್ಯಕ್ರಮ ಬರ್ತಾರೆ ಅಂತ ಹೇಳಿದರು. ಒಟ್ಟಾರೆ ಉಸ್ತುವಾರಿ ಸಚಿವರು ಕೂಡ ಬೇರೆ ಕಾರ್ಯಕ್ರಮ ಸಮಸ್ಯೆಗಳಿಂದ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳುವ ಮಾಹಿತಿ ಬಂದಿತ್ತು. ಇದು ಯಶ್ಪಾಲ್ ಸುವರ್ಣ ಅವರ ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.